ನಮ್ದೊಂದು ಸಿನಿಮಾ ಅರಸು ಸಿನಿಮಾ ಅಂತ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್. ಅದಕ್ಕೆ ಒಂದು ಗೆಸ್ಟ್ ಅಪಿಯರೆನ್ಸ್ ಬೇಕಾಯ್ತು. ನಾವು ಮಾತಾಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಅವರು ಇದು ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗಿ ಅವ್ರನ್ನ ವಿಚಾರಿಸ್ತಿದ್ವಿ. ನಾನೇ ಫೋನ್ ಮಾಡಿ ಮಾತಾಡಿದೆ. ಹಾಗಾದ್ರೆ ನೀವು ಮನೆಗೆ ಬರ್ಬೇಕಾದ್ರೆ ನೀವು ಫೋನ್ ಮಾಡಿ ಹಿಂಗೆ ಮಾಡಿದ್ರೆ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀವು ಅದು ಬೇಡ ಬಂದು ಕತೆ ಹೇಳೋದು, ನಿಮ್ಮ ಕಂಪ್ನಿ ಕತೆ ಕೇಳಿದೆ, ನಮ್ಮ ಅಪ್ಪನೇ ಕೇಳಿ ನಾನು ಯಾಕೆ ಕೇಳಬೇಕು ಅಂತ ಹೇಳಿದೆ. ಆದರೆ ಒಂದೇ ಒಂದು ಕಂಡೀಷನ್ ಇದೆ ನಂದು ಅಂದರೆ, ಹೇಳಿ ದರ್ಶನ್, ನನಗೆ ನೀವು ಏನೂ ಕೊಡೋಂಗಿಲ್ಲ, ನನ್ನ ಪಡ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕಂಪ್ನಿ, ನೀವೇನು ಕೊಡೋಂಗಿಲ್ಲ, ನನ್ನ ಏನು ಕೇಳೋಂಗಿಲ್ಲ, ಕತೆ ಹೇಳೋಂಗಿಲ್ಲ, ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೆ. ಆಮೇಲೆ ನಾವು ನನ್ನ ತಮ್ಮ ಏನು ಮಾಡಿದ್ರು ಲಾಸ್ಟ್ಲಿ ಒಂದು ಪಿಕ್ಚರ್ಲ್ಲೇ ಮುಗಿದ್ಮೇಲೆ ಅವ್ರು ಏನೂ ತಗೊಳ್ಳಿಲ್ಲ, ನನ್ನ ದೊಡ್ಡ ಗುಣ, ಬಟ್ ಒಂದು ಜ್ಞಾಪಕಾರ್ಥವಾಗಿ ನಾವು ಏನಾದ್ರು ಕೊಡಬೇಕು ಅಂತ ಒಂದು ನಾನು ಅಪ್ಪು ಇಬ್ಬರು ಅಂಗಡಿಗೆ ಹೋಗಿ ಒಂದು ವಾಚ್ ತೊಗೊಂಬಂದಿದ್ವಿ. ಇದು ಕೈ ಕೊಡೋಕೆ ಇದು ನಾವು ಕೊಟ್ಟು ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರು ಏನಂದ್ಬಿಟ್ಟು ಗೊತ್ತಾ, ನನಗೆ ನೀವು ದುಡ್ಡು ಕೊಡಲ್ಲ ಮಾಡಿ ಏನೇನೋ ಇದ್ರ ಮೂಲಕ ಬೇರೆ ಥರ ಕೊಡ್ತಿದ್ರ ನೀವು. ಇಲ್ಲಪ್ಪ ಇದು ಪ್ರೀತಿ ಅಂತ ಕೊಡ್ತೀವಿ, ಹಂಗೆ ಅನ್ಕೋನಿ, ನೀವು ಮನೆ ಅಂತ ಹೇಳ್ತೀಯ, ನಿಮ್ಮ ಮನೆ ಅಂತ ಪ್ರೀತಿ ಅಂತ ಅನ್ಕೋ, ಇದನ್ನು ಸಂಭಾವನೆ ಅಂತ ಅನ್ಕೋಬೇಡ ಅಂತ ಹೇಳ್ಬಿಟ್ಟು ನೋಡಿ. ಆ ತಂದೆ ಇರೋ ಗುಣ ಹಾಗೆ ಬಂದಿತ್ತು. ಆ ಕುಟುಂಬ, ನಮ್ಮ ಕುಟುಂಬ ಅಷ್ಟೇ ಪ್ರೀತಿ ಇವತ್ತು ಇಟ್ಕೊಂಡು. ದರ್ಶನ್ ಸರ್ ಅನ್ನೋದು ಸೀನಿಯರ್ ಆಕ್ಟರ್, ನಾನು ಒಬ್ಬ ದರ್ಶನ್ ಸರ್ ಫ್ಯಾನ್. ಅಂದ್ರೆ ಖಂಡಿತ ಸರ್, ನಾನು ಆಗಿನ ದರ್ಶನ್ ಸರ್ ಫ್ಯಾನೇ, ಮುಂದಕ್ಕೂ ದರ್ಶನ್ ಸರ್ ಫ್ಯಾನೇ. ಬದುಕುವುದೇ ದರ್ಶನ್ ಸರ್ ಬದುಕಬೇಕು, ಕುದುರೆ ಫ್ಯಾಷನ್ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಅವರ ಹಾಲ್ ಕರೆಯೋ ವಿಡಿಯೋಸ್ ನೋಡಿ ಎಷ್ಟು ಖುಷಿ ಪಡ್ತೀನಿ. ನಾನು ಈ ತರ ಒಬ್ಬ ನಟ ಇರ್ತಾರ ಅಂತ. ಒಂದು ಕಾರ್ಗಳ ಫ್ಯಾಷನ್ ಇರ್ಬೋದು, ಬೈಕ್ಗಳ ಫ್ಯಾಷನ್ ಇರ್ಬೋದು. ನನಗಂತೂ ಅವರು ಈ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ಕಲ್ಪನೆನೇ ಇರಲಿಲ್ಲ. ಏನಂದ್ರೆ ಆ ಹುಡುಗನಲ್ಲಿ ಪ್ರತಿಭೆ ಇತ್ತು, ಒಂದು ಒಳ್ಳೆ ಕಲಾವಿದ ಆಗ್ತಾರೆ ಅಷ್ಟು ಗೊತ್ತಿತ್ತು ಅಷ್ಟೇನೆ. ಬಟ್ ಅವ್ರು ಬೆಳೆದಿದ್ದ ರೀತಿ ಅಂತೂ ನಿಜವಾಗ್ಲೂ ಬಹಳ ಜನಕ್ಕೆ ಆಶ್ಚರ್ಯ, ಆಮೇಲೆ ತುಂಬಾ ಜನಕ್ಕೆ ಸ್ಫೂರ್ತಿ ಕೂಡ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಒಳ್ಳೆ ಹೃದಯ ಇದೆ ಅವ್ರಿಗೆ. ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಗ್ರೇಟ್ ಹ್ಯೂಮನ್ ಬೀಯಿಂಗ್, ಏನೋ ಗುಡ್ ಆರ್ಟಿಸ್ಟ್, ಅದ್ಭುತವಾಗಿ ಕಾಣಿಸ್ತಾರೆ ಸ್ಕ್ರೀನ್ ಅಲ್ಲಿ. ಸೊ ಹಿಸ್ ಕೆರಿಯರ್ ಇಸ್ ವಂಡರ್ಫುಲ್ ಗ್ರಾಫ್ ಆಕ್ಚುಲಿ. ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಕೂಡ ಯಾವುದೇ ಕನ್ನಡ ಸಿನಿಮಾಗಳನ್ನ ಸಣ್ಣ ಬಜೆಟ್ ಆಗಲಿ ಯಾವುದೇ ಸಿನಿಮಾ ಆಗಲಿ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ, ನಿಜವಾಗ್ಲೂ ವೆರಿ ಗ್ರೇಟ್ಫುಲ್ ಟು ದರ್ಶನ್ ಸರ್. ಬಟ್ ದರ್ಶನ್ ಇಸ್ ವೆರಿ ತುಂಬಾ ಹಂಬಲ್, ನೋಡಕ್ ಸ್ವಲ್ಪ ಕೋಪಿಷ್ಟ ತರ ಕಾಣಿಸ್ತಾನೆ ಅಷ್ಟೇ. ಬೈ ನಾಟ್ ಓನ್ಲಿ ಬೈ ಹಾರ್ಟ್, ಯಾರಿಗಾದ್ರೂ ಏನಾದ್ರೂ ಹೆಲ್ಪ್ ಮಾಡಿದ್ರು ಕೂಡ ಅದು ಯೂಶುವಲ್ ಆಗಿ ಬಾಯ್ ಬಿಟ್ಟು ಹೇಳೋ ವ್ಯಕ್ತಿನೇ ಅಲ್ಲ ಅದು. ಈಗ ಅವ್ರು ತುಂಬಾ ಜನರಿಗೆ ಹೆಲ್ಪ್ ಮಾಡೋದು ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಬರ್ತಾ ಇದೆ. ಮೊದಲು ನಮ್ಮ ಹತ್ರ 2 ಚಾನೆಲ್ಗಳು ಇದ್ದಿದ್ದು, ಯಾವ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಬಟ್ ಆವಾಗ ಕೂಡ ಅಷ್ಟೇ ಹೆಲ್ಪ್ ಮಾಡ್ತಿದ್ರು ಅವರು. ಇವತ್ತು ಬಹುಶಃ ಅದೇ ಅವ್ರಿಗೆ ಐ ಥಿಂಕ್ ಕಾಪಾಡ್ತಾ ಇರೋದು. ಅವ್ರು ತುಂಬಾ ಜನರಿಗೆ ಹೆಲ್ಪ್ ಮಾಡ್ತಾರೆ ಅವರು. ದೇರ್ ಆರ್ ಸೋ ಮೆನಿ ಡೈ ಹಾರ್ಟ್ ಫ್ಯಾನ್ಸ್ ಆಫ್ ದರ್ಶನ್. ಕೀಪ್ ಲವಿಂಗ್ ಹಿಮ್ ಬಿಕಾಸ್ ಈಸ್ ಎ ಲವ್ಲಿ ಮ್ಯಾನ್. ಕೆಲವೊಂದು ಕಷ್ಟಕಾಲದಲ್ಲಿ ಕೈ ಹಿಡಿದವ್ರು ನಮ್ಮನ್ನ ಅವರು. ಯಾಕಂದ್ರೆ ಎಲ್ಲೋ ಮನೆ ಬಿಟ್ಟು ಹೊರಗಡೆ ಬಂದಾಗ ಈ ಮನೆ ಏನ್ ನೋಡಿದ್ರು ಅವ್ರು ಕೊಟ್ಟಿದ್ದದು. ಆ ಋಣ ತೀರ್ಸಕ್ಕಾಗಲ್ಲ. ಬಟ್ ನಿನ್ಗೆ ಇಷ್ಟು ಕಷ್ಟ ಕಾಲದಲ್ಲಿ ಆ ಟೈಮಲ್ಲಿ ನಿನಗೆ ಇಂಡಸ್ಟ್ರಿ ಸಹಾಯ ಮಾಡ್ತಾ? ಯಾರು ನನಗೆ ಸಹಾಯ ಮಾಡಿಲ್ಲ. ನಾನು ಸಹಾಯ ಮಾಡಿದರೆ ದರ್ಶನ್, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದೇವರು. ಅವ್ರು ನಮ್ಮ ಪಾರಿಗೆ ದೇವರು. ದರ್ಶನ್ ಸಾರು ನನ್ನ ಸ್ಪಂದಿಸಿ ಪಾಪ ಏನೊಂದು ಅಮೌಂಟ್ ಕೊಟ್ಟು ಕಳಿಸಿದ್ರು. ಅವ್ರ ಅಮೌಂಟ್ ಕೊಟ್ಟಿದ್ರಲ್ಲೇ ನಾನು ಸುಧಾರಿಸ್ಕೊಂಡ್ಬಿಟ್ಟು ಈ ಮಟ್ಟಕ್ಕೆ ಇದ್ದೀನಿ ಇವಾಗ. ಕನ್ನಡ ನಾಡು ಕಂಡ ಅದ್ಭುತ ನಾಯಕ ನಟರು. ಈ ಮಧ್ಯರಾತ್ರಿ ನೀವು ಒಂದೇ ಒಂದು ಪೋಸ್ಟನ್ನ ಒಂದು ರೆಸಿಡೆನ್ಷಿಯಲ್ ಏರಿಯಲ್ಲಿ ಹಾಕಿ ನಿಮ್ಮ ಬಾಡಿಗೆ ನೀವು ಹೋದ್ರು ಬೆಳಗ್ಗೆ 3:30-4 ಗಂಟೆಗೆ ಜನ ಕ್ಯೂ ನಿಲ್ತಾರೆ ಅವರು ಸಿನಿಮಾ ನೋಡೋದಕ್ಕೆ. ಅಂದ್ರೆ ಅದು ದರ್ಶನ್ ಅವರಿಗೆ ಮಾತ್ರ ಇರುವಂತಹ ಭಾಗ್ಯ. ತುಂಬಾ ದೊಡ್ಡ ನಾಯಕ ನಟರು, ತುಂಬಾ ದೊಡ್ಡ ಅಟ್ರಾಕ್ಷನ್, ಸ್ಟಾರ್ ಅಂತ ಕರೀತಾರಲ್ಲ, ಆರ ಇದೆ ಅವರು. ಕಷ್ಟಪಟ್ಟು ಅದನ್ನ ಬೆಳೆಸ್ಕೊಂಡಿದ್ದಾರೆ. ಆಮೇಲೆ ಅದೊಂದು ಮಿಡ್ ಕ್ಲೋಸಲ್ಲಿ ಒಂದು ನಗು ಇದೆ ಅವರು, ತುಂಬಾ ಇನ್ನಸೆಂಟ್ ನಗು ಇದೆ. ಅದು ಲಾಯಲ್ ಫ್ಯಾನ್ಸ್ ಅಂತ ಕರೀತಾರೆ. ನೀವು ಹಳ್ಳಿಗಳ ಕಡೆ ಹೋದಾಗ ಗೊತ್ತಾಗುತ್ತೆ ಅವರಿಗೆ ಯಾವ ರೇಂಜಿನ ನಿಯತ್ತಿನ ಅಭಿಮಾನಿಗಳಿದ್ದಾರೆ. ಅದು ಸುಮ್ಮನೆ ಅವ್ರ ಬಾಯಲ್ಲಿ ಸುಮ್ಮನೆ ಡಿ ಬಾಸ್ ಅಂತೆಲ್ಲ ಬರಲ್ಲ. ತುಂಬಾ ಹೃತ್ಪೂರ್ವಕವಾಗಿ ಅವ್ರನ್ನ ಕರೀತಾರೆ, ಅವ್ರನ್ನ ಬಾಸ್ ಆಗಿ ಸ್ವೀಕರಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ನನ್ನ ಉಸಿರಿರೋವರೆಗೂ ಈ ಹೆಲ್ಪ್ ನಾನು ಯಾವತ್ತೂ ಮರೆಯೋದಿಲ್ಲ. ಆದ್ರೆ ನನ್ನ ಸಿನಿಮಾಗೆ ಇದು ಬೇಕಿತ್ತು, ಖಂಡಿತ ಬೇಕಿತ್ತು. ಸಿನಿಮಾ ಮಾಡಿದೀವಿ, ಒಂದು ಪ್ರಾಡಕ್ಟ್ ಮಾಡಿದೀವಿ, ಒಂದು ಅಷ್ಟು ಜನ ರೀಚ್ ಆಗಬೇಕಿತ್ತು. ಸೊ ನಾನು ನಿಜವಾಗ್ಲೂ ಒಂದು ಸರಿ ಅಣ್ಣ ಪರ್ಮಿಷನ್ ಕೇಳಿದ್ರೆ ಶೂಟಿಂಗ್ ಸ್ಪಾಟ್ಗೆ ಹೋಗಿದ ತಕ್ಷಣ ಅಣ್ಣ ರಿಸೀವ್ ಮಾಡ್ಕೊಳೋದು ವಿಧಾನ ಆಗಿರ್ಬೋದು. ನೋಡಿದ ತಕ್ಷಣ ಇರೋ ಬಾಯಿಲಿ ಅಂದ್ರು. ಫಸ್ಟ್ ಸಾರಿ ಕೇಳಿದೆ, ವಿತೌಟ್ ಪರ್ಮಿಷನ್ ಬಂದ್ಬಿಟ್ಟಿದ್ದೀನಿ, ಈ ತರ ಒಂದು ಪ್ರೀ ಲಾಂಚ್ ಇವೆಂಟ್ ಮಾಡ್ತಿದ್ದೀನಿ ಅಂದಾಗ ಯಾವಾಗ ಚೆನ್ನಾಗಿ ಯಾವಾಗ ಬರ್ಬೇಕು ಇಷ್ಟೇ ಹೇಳಿದ್ದು. ಇವತ್ತು ಅಣ್ಣ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಮಿಸ್ಟರ್ ಹರಿಶ್ಚಂದ್ರ ಮಾಡುವಾಗ ನನ್ನ ಪಿಕ್ಚರ್ ವಿಲನ್ ಅವರು ಇವತ್ತು ಅಗಾಧವಾಗಿ ಬೆಳೆದಿದ್ದಾರೆ. ಬಟ್ ಬೆಳೆದಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಸಿಕ್ಕಿದ್ರು
ತುಂಬಾ ಮರ್ಯಾದೆಯಿಂದ ಮಾತಾಡಿಸ್ತಾರೆ. ಆ ಸ್ಟಾರ್ಡಮ್ಮು ಅದೆಲ್ಲ ತೋರಿಸ್ಕೊಂಡು ನಾನು ನೋಡೇ ಇಲ್ಲ, ಹಾಸ್ಯಕ್ಕೆ ಸ್ಪಂದಿಸ್ತಾರೆ. ನಾನು ಇವತ್ತು ಆಕ್ಚುಲಿ ಮತ್ತೆ ನಾನು ರೀಬಾನ್ ಆಗಿ ನಾನು ಇಲ್ಲಿ ಇದ್ದೀನಿ ಅಂದ್ರೆ ದರ್ಶನ್ ಸರ್ ನಾನು ತುಂಬಾ ಸಪೋರ್ಟ್ ಮಾಡಿ ನನಗೆ ಆಕ್ಚುಲಿ ನಾನು ಹೇಳ್ಕೊಂಬಂದು ಮಾತಾ ಇರ್ತೀರ. ರಿಲೀಸ್ ಆದ ಕೂಡ ಬಹಳ ಕಷ್ಟ ಆಯ್ತು ಅಂತ ಕೇಳ್ಬಿಟ್ರೆ. ಹೌದು ಸರ್, ನಮಗೆ ನನ್ನ ಪ್ರೀವಿಯಸ್ ಫಿಲ್ಮ್ಸ್ ಯಾವ್ದು ಓಡ್ತಿರ್ಲಿಲ್ಲ. ಪೀಪಲ್ ವರ್ ಲಿಟಲ್ ಹೆಸಿಟೆಂಟ್, ಭಯ ಆಯ್ತು. ಮತ್ತೆ ಇದನ್ನ ಹೇಗೆ ತಗೊಳ್ಳೋದು, ದೊಡ್ಡ ಪಿಕ್ಚರ್ ಅಂತ ಇದಾರೆ, ಮಾಡ್ಬೇಕಾ ಬೇಡವೋ ಗೊಂದಲಗಳಿತ್ತು. ಅಂತ ಟೈಮಲ್ಲಿ ಒಂದು ಇನ್ನೊಬ್ರದ್ದು ಏನೋ ಮಾತುಕತೆ ಎಲ್ಲ ನಡಿಬೇಕಾದ್ರೆ ಏನೋ ಒಂದು ವೇಗ ಥಾಟ್ ಬಂತು ಸರ್. ಹಾಗೆ ಹೀಗೆ ಅನ್ನೋ ಟೈಮಲ್ಲಿ ನನ್ನ ಡಿಯರ್ ಫ್ರೆಂಡ್ ದರ್ಶನ್ ಅವ್ರು ಸಿಕ್ಕಿದ್ರು ಸರ್. ಅಲ್ಲಿ ದರ್ಶನ್ ಅವ್ರನ್ನ ಒಂದೇ ಮಾತು ಕೇಳಿದೆ, ದಶು ಈ ತರ ಉಗ್ರಂ ಇದೆ, ತೂಗುದೀಪ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಡ್ಬೇಕು ಅಂದಾಗ ಸರ್ ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ ಸರ್. ನನ್ನ ಫ್ರೆಂಡ್ ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ. ಆಲ್ ಈ ಸೆಡ್ ವಾಸ್, ನಿನ್ಗೆ ಯಾಕೆ ಮಗ ನಾನು ಇದೀನಿ, ನಿನ್ಗೆ ಯಾಕೆ ನಾನು ಪ್ರಮೋಟ್ ಮಾಡ್ಕೊಡ್ತೀನಿ, ನಿನಗೇನ್ ಬೇಕು ನಾನು ರಿಲೀಸ್ ಮಾಡಿಸ್ಕೊಡ್ತೀನಿ ಪಿಕ್ಚರ್ನ ಅನ್ಬಿಟ್ಟು ಅವತ್ತು ಸಪೋರ್ಟ್ ಮಾಡಿ ಹಿ ಆಕ್ಚುಲಿ ಸ್ಟುಡ್ ಬೈ ವಿತ್ ಅಸ್ ಫಾರ್ ದ ಉಗ್ರಂ ರಿಲೀಸ್. Love and respect, and I like the way he supported me at that time. ಇಂಥ ಎಫರ್ಟ್ಗೆ ನೀವು ಸಪೋರ್ಟ್ ಮಾಡ್ತಿರೋದು ತುಂಬಾ ಖುಷಿ ವಿಷಯ ಸರ್. ನಮ್ಮಂತ ಈಗ ಹೊಸದಾಗಿ ಬಂದಿರುವಂಥ ಇಂಡಸ್ಟ್ರಿ ಇರುವಂಥ ಟೆಕ್ನಿಷಿಯನ್ಸ್ಗಳಿಗಾಗ್ಬೋದು, ಆಕ್ಟರ್ಗಳಿಗಾಗ್ಬೋದು ತುಂಬಾ ಖುಷಿ ಆಗುತ್ತೆ, ಒಂದು ದೊಡ್ಡ ಎನರ್ಜಿ ಸಿಕ್ದಂಗೆ ಆಗುತ್ತೆ. ಇದೇ ರೀತಿ ನಮ್ಮ ಥರ ಚಿಕ್ಕ ಹುಡುಗರನ್ನೆಲ್ಲ ಸಪೋರ್ಟ್ ಮಾಡ್ತಾನೆ ಇರಿ. ಅಂಡ್ ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಾನು ಶುರು ಮಾಡಿದಂಥ ಪ್ರತಿಯೊಂದು ಹಂತದಲ್ಲೂ ನನಗೆ ತುಂಬಾ ಸಪೋರ್ಟಿವ್ ಆಗಿ ಆತ ನನಗೆ ಕೊಟ್ಟಿರುವಂತ ಒಂದು ಮಾರಲ್ ಸಪೋರ್ಟ್ ಇದೆಯಲ್ಲ, ಅದಕ್ಕೆ ದುಡ್ಡಿನಲ್ಲಿ ನಾನು ಬೆಲೆ ಕಟ್ಟೋದಕ್ಕಾಗಲ್ಲ. ತುಂಬಾ ಒಳ್ಳೆ ಮನುಷ್ಯ, ಸಹಾಯ ಜೀವಿ. ನಾನು ಮೊದಲಿಂದನೂ ಅವ್ರ ಅಭಿಮಾನಿ. ಅವರು ಕಷ್ಟಪಟ್ಟು ಮೇಲೆ ಬಂದಿರೋದ್ರಿಂದ ಆ ಥರ ಕಷ್ಟಪಟ್ಟು ಮುಂದೆ ಬರ್ತಿರೋ ಹುಡುಗರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಅವರು ಪ್ರೀತಿಸೋ ರೀತಿಯೇ ತುಂಬ ಅದ್ಭುತ. ಕೆಲವೊಂದಿಷ್ಟು ಸಿಚುವೇಶನ್ಸಲ್ಲಿ ನನ್ನ ಒದ್ದಾಟಗಳಲ್ಲಿ ಸರ್ಪ್ರೈಸಿಂಗ್ ಆಗಿ ಅವರೇ ಫೋನ್ ಮಾಡಿ ಸ್ಪಂದಿಸಿದ್ರು ನನಗೆ. ಅಂದರೆ ಅಷ್ಟು ಹತ್ರ ಒಬ್ಬ ಅಣ್ಣ ಅಂತ ಹೇಳ್ಬೋದು. ಸರ್ ನೀವೆಲ್ಲ ನಮ್ಗೆ ಇನ್ಸ್ಪಿರೇಷನ್, ನೀವೇನ್ ಮಾಡಿದೀರಾ ಅದ್ರಲ್ಲಿ ನಾವೇನು ಆ ಟ್ರ್ಯಾಕ್ ಅಲ್ಲಿ ನಾವು ನಡೀತಾ ಇದೀವಿ ಅಷ್ಟೇ. ದರ್ಶನ್ ಒಂದು ರೀತಿ ನನ್ನ ಕ್ಯಾರೆಕ್ಟರ್. ನನ್ನ ಪ್ರಕಾರ ಅವನು ಓಪನ್ ಅಪ್ ಆದರೆ ಅವನು ಕನ್ನಡದ ರಜನಿಕಾಂತ್ 100% ಸರ್. ಊಟ ಒಂದು ಡೌನ್ ಟು ಅರ್ತ್ ಕ್ಯಾರೆಕ್ಟರ್. ಯಾವುದೇ ಒಂದು ತನ್ನಿಂದ ಆಗಬೇಕು, ಒಬ್ಬರು ಒಳ್ಳೇದಾಗುತ್ತೆ ಅಂದ್ರೆ ಅವನು ಸ್ಟಾರ್ಡಮ್ನೆಲ್ಲ ಪಕ್ಕದ ಒಬ್ಬ ಸಾಮಾನ್ಯ ತರ ಬರ್ತಾನೆ. ಆತನಿಗೆ ಕೋಟ್ಯಾಂತರ ಜನ ನಿಮಗೆ ಒಂಥರ ಉಚ್ಚ ಅಭಿಮಾನಿಗಳು ಅಂತಾರಲ್ಲ, ಆತರ ಪ್ರೀತಿ. ಐ ಫೀಲ್ ನನಗೊಂದು ಸ್ಪೆಷಲ್ ರೈಟ್ ಇದೆ ಅಂತ ಈ ಒಂದ್ ಮಾತು ಹೇಳಕ್ಕೆ. ಇಂದಿನ ಜನರೇಷನ್ಗೆ ಅಂಬರೀಷ್ ಅಂದ್ರೆ ನಮ್ ಜನರೇಷನ್ಗೆ ದರ್ಶನ್ ಅನ್ಬೋದು. ನಾವು ಬೇರೆಯವ್ರನ್ನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇದೆ ಅವ್ರಿಗೆ. ಬರೀ ನನಗೆ ಅಂತಲ್ಲ, ಎಲ್ಲಾ ಸಿನಿಮಾನು ಸಪೋರ್ಟ್ ಮಾಡ್ತಾರೆ. ಪ್ರತಿ ಒಂದು ಟ್ರೇಲರ್ ಲಾಂಚ್ ಆಗ್ಲಿ, ಟೀಸರ್ ಲಾಂಚ್ ಆಗ್ಲಿ, ಸಾಂಗ್ ಲಾಂಚ್ ಆಗ್ಲಿ, ಎಲ್ಲಾದ್ರಲ್ಲೂ ಅವ್ರು ಭಾಗವಹಿಸ್ತಾರೆ, ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾರೆ. ಬಟ್ ಅದರಿಂದಾನೇ ಇವತ್ತು ಗುಡ್ ವೈಬ್ರೇಷನ್, ದಟ್ ಗುಡ್ ಡೀಡ್ ಓನ್ಲಿ. ಅದಕ್ಕೆ ಜನ ಎಲ್ಲಿ ಅವ್ರು ಇವತ್ತು ಬಂದಿಲ್ಲ ಆದ್ರೂ ಡೀಪ್ ಬಾಸ್ ಅಂತ ಅವ್ರು ಸೌಂಡ್ ಇದೆ. ದರ್ಶನ್ ಸರ್ ಮೈ ಫಸ್ಟ್ ಹೀರೋ. ಐ ಆಲ್ವೇಸ್ ರೆಸ್ಪೆಕ್ಟ್ ಹಿಮ್ ಆಸ್ somebody who is larger than life. ಹತಾಶನಾಗಿ, ನಿರಾಶನಾಗಿ, ಬೇಜಾರಾಗಿ ನೀವು ಹೇಳೋದಂಗೆ ಸುಸೈಡ್ ಮಾಡ್ಕೊಂಡು ಪ್ರಯತ್ನ ಪಟ್ಟು ಯಾರು ಬಂದ್ರೆ ನನ್ನ ಹತ್ರ ಎಕ್ಸೆಪ್ಟ್ ಡಿ ಬಾಸ್ ದರ್ಶನ್ ಅವರು. ನನ್ನ ಜೊತೆ ಸ್ಟ್ರಗಲ್ ಮಾಡಿದಂತೂ ತುಂಬಾ ಜನ ಸೂಪರ್ ಸ್ಟಾರ್ಗಳಾಗಿದ್ದಾರೆ. ಯಾರು ಬರಲಿಲ್ಲ ಸರ್. ರಾತ್ರಿ 1 ಗಂಟೆಗೆ ಕರೆ ಮಾಡಿ ನಾನಿದ್ದೀನಿ, ಡೋಂಟ್ ವರಿ, ನೀನು ತಪ್ಪೇನು ಮಾಡಿಲ್ಲ, ಮಿನಿಮಮ್ ಟು ಗೋ, ತುಂಬಾ ಇದೆ ಮಾಡೋದಕ್ಕೋಸ್ಕರ ನಾನಿದ್ದೀನಿ ನಿಮ್ ಜೊತೆ ಅಂತ ಮಾತಾಡಿದ್ರು ಅವರು. He is such a wonderful, principled gentleman. ನಾನು 36-37 ವರ್ಷ ಸಿನಿಮಾ ಇಂಡಸ್ಟ್ರಿಲಿ ನೋಡಿದ ಜನಗಳಲ್ಲೇ ಈಸ್ one of the best guy. Darshan sir, I can say he is my favorite. He's like a Salman Khan. He comes like a king, goes like a king. ಒಳಗಡೆ ಒಂದು ಆಚೆ ಒಂದು, ಒಳಗಡೆ ಏನೋ ಯೋಚನೆ ಮಾಡ್ಕೊಂಡು ಆಚೆ ಇನ್ನೊಂಥರ ನಾಟಕ ಮಾಡಲ್ಲ ಅವರು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಎಲ್ರಿಗೂ ಮಾಡುವಂಥ ಸಹಾಯ. ಆ್ಯಂಡ್ ಅದನ್ನು ಅವರೆಲ್ಲೂ ಹೇಳ್ಕೊಳ್ಳಲ್ಲ, ನಾವು ಅದನ್ನು ಹೇಳೋದು ತಪ್ಪಾಗುತ್ತೆ. ಬಟ್ ಅವ್ರ ಸ್ನೇಹಿತರ ಜೊತೆ ಅವ್ರು ಇರುವಂಥ ರೀತಿ, ಹಿ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಮೇ ಬಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದ ಹಿಂದೆ ನಿಂತ್ಕೊಂಡು ಹೋಗಿ ಮುಂದಕ್ಕೆ ಅಂತ ತಳ್ತಾನೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಾರ್ಟ್ನರ್. ವೆನ್ಎವರ್ ಇಟ್ ಇಸ್, ವಾಟ್ಸ್ ಎವರ್ ಇಟ್ ಇಸ್, ಇಂಥದ್ದಾಗಬೇಕು ಪಾರ್ಟ್ನರ್, ಹಿಂಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿದೆ, ನಿಮ್ಮದು ಫೀಡ್ಬ್ಯಾಕ್ ಏನಾದರೂ ಬೇಕಾಗಿದೆ ಅಂದರೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಮುಖವಾಡ ಇರಲ್ಲ, ಇಲ್ಲ ನಾಟಕ ಮಾಡಬೇಕು ಅನ್ನೋದು ಯಾವುದೇ ಥರ ಫೀಲಿಂಗ್ ಇರಲ್ಲ. ಏನೇ ಇದ್ರೂ ಅವ್ರಿಗೆ ಬೇಜಾರಾಗಲಿ, ಇದು ಒಳ್ಳೇದಾಗಿರಲಿ ಸ್ಟ್ರೈಟಾಗಿ ಹೇಳ್ತಾರೆ. ಆ್ಯಂಡ್ ಜನ ಅದಕ್ಕೆ ಇಷ್ಟಪಡೋದು ಅವ್ರನ್ನ. ಇಲ್ಲ, ಅವ್ರಿಗಿರೋಂಥ ಕೋಟ್ಯಾಂತರ ಜನ ಫ್ಯಾನ್ಸಲ್ಲಿ ನಾನು ಒಬ್ಬ.
ನೀವು ಖುಷಿಯಾಗಿದ್ರೆ ನಿಮ್ಮನ್ನು ನಂಬ್ಕೊಂಡಿರೋಂಥ ಸಾವಿರಾರು ಜನ ಖುಷಿಯಾಗಿರ್ತಾರೆ. ಯಾಕಂದ್ರೆ ನಿಮ್ಗೆ ನಂಬ್ಕೊಂಡು ಅಷ್ಟು ಕುಟುಂಬಗಳು ಗೊತ್ತಿದೆ. ಸೊ ನೀವು ಖುಷಿಯಾಗಿದ್ರೆ ಅವರೆಲ್ಲ ಖುಷಿಯಾಗಿರ್ತಾರೆ. ಸೊ ದೇವರು ನಿಮಗೆ ವರ್ಷ ಪೂರ್ತಿ ಖುಷಿಯಾಗಿಡ್ಲಿ ಅಂತ ಕೇಳ್ಕೊತೀನಿ. ಅವ್ರಿಗೆ ತುಂಬಾ ಫ್ಯಾನ್ಸ್ ಇದ್ದಾರೆ, ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಅವರೊಂದು ತುಂಬ ಒಂದು ಒಳ್ಳೆ ವ್ಯಕ್ತಿ. ನಾನು ಇಷ್ಟು ತುಂಬ ಜನ ನೋಡಿದ್ದೀನಿ. ಸೊ ನಾನು ಅವ್ರ ಜೊತೆ ಶೂಟಿಂಗ್ ಮಾಡುವಾಗ, ಮಂಡ್ಯ ಶೂಟಿಂಗ್ ನಾವು ಬ್ಯಾಂಕಾಕಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ವಿ, ತುಂಬ ರೆಸ್ಪೆಕ್ಟ್ ಮಾಡೋರು, ನಾನು ತುಂಬ ಗೌರವ ಕೊಡೋರು. ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಕರೀತಾರೆ. ಅವತ್ತು ಅಮ್ಮ ಅಂತಾನೆ ಕರಿತಾ ಇದ್ದಿದ್ದು, ಇವತ್ತು ಅಮ್ಮ ಅಂತಾನೆ ಕರೀತಾರೆ. ಅವರ ಸೇವೆ ಇದೆಯಲ್ಲ, ಅದು ಸದ್ದು ಗದ್ದಲ ಇಲ್ದಿರುವಂತಹ ಸೇವೆ. ಯಾರಿಗೋ ಹುಷಾರಿಲ್ಲ ಅಂತಂದ್ರೆ ಹೋಗೋದು ಮಾತ್ರ ಅಲ್ಲ, ಅವರಿಗೆ ಸ್ಪಂದಿಸುವಂತ ರೀತಿನ ನೀವು ನೋಡಬೇಕು. ಜೊತೆಗೇನು ಅಂತಂದ್ರೆ ಶಾಲೆ ನಡೆಸ್ತಾ ಇದ್ದಾರೆ, ಯಾರಾದ್ರೂ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ತಕ್ಷಣಕ್ಕೆ ಧಾವಿಸುವಂತ ವ್ಯಕ್ತಿತ್ವ. ಆದ್ರೆ ಎಲ್ಲೋ ಒಂದು ಕಡೆಗೆ ಜಗತ್ತಿಗೆ ಪರಿಚಯ ಆಗಿರುವಂತದ್ದು ಏನು ಅಂದ್ರೆ ಧಾಡಸಿ ವ್ಯಕ್ತಿತ್ವ ಅಂತ. ಅಂದ್ರೆ ಇದ್ದಿದ್ದನ್ನು ಇದ್ದಕ್ಕಿದ್ದಂಗೆನೆ ಮುಖದ ಮೇಲೆ ಹೇಳುವಂತ ವ್ಯಕ್ತಿತ್ವ. ಇವತ್ತು ವಿಂಧ್ಯಾದಿಂದ ಸಿದ್ದರಾಮ್ಗೆ ತಂದವರೇ ಅವರು. ಅವ್ರ ಬಗ್ಗೆ ಮಾತಾಡೋದು, ಐ ಥಿಂಕ್ ಏನೇ ಮಾತಾಡಿದ್ರು ಅದು ಕಡಿಮೆನೆ. ಬಟ್ ನನಗೆ ಈಸ್ ಲೈಕ್ ಅ ಗಾಡ್ ಫಾದರ್ 100%. ಅದು ನಾನು ಇಂಡಸ್ಟ್ರಿ ಇರೋವರೆಗೂ ಆ ಮಾತಾಡಲ್ಲ, ಸಾಯೋವರೆಗೂ ಆ ಮಾತಾಡ್ತೀನಿ. ಒಂದು ರೀತಿ ಐ ಫೆಲ್ಟ್ ಹೀಸ್ ದ ಬಿಗ್ ಗಾಡ್ ಫಾದರ್ ತರ ಅನ್ಸುತ್ತೆ ಈಗ. ಆ್ಯಂಡ್ ಸಪೋರ್ಟ್ ಅನ್ನೋದಕ್ಕಿಂತ ಅವ್ರಿಗೆ ಒಂಥರ ನಮ್ಮವ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ. ಸೊ ನಮ್ಮವ್ರ ಮುಂದೆ ಬರಬೇಕು, ನಮ್ಮಲ್ಲಿ ನಾವಿರಬೇಕು ಅನ್ನೋದು. ಯಾಕಂದ್ರೆ ಬಿಕಾಸ್ ನಾವು ಇಂಪೋರ್ಟ್ ಮಾಡಿದಷ್ಟು ನಮ್ಮ ತನಕ ಕಳ್ಕೊತಾ ಇದ್ದೀವಿ. ಸೊ ಐ ಥಿಂಕ್ ನಮ್ಮ ರೂಟ್ಸ್ನ ಸ್ಟ್ರಾಂಗ್ ಮಾಡಿ ಇಟ್ಕೊಳ್ಳೋಕೆ ದಿಸ್ ಇಸ್ ವಾಟ್ ದರ್ಶನ್ ಸರ್ ಇಸ್ ಡೂಯಿಂಗ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹಿಮ್. ಬಿನ್ ವೆರಿ ಸ್ಪೆಷಲ್ ಪರ್ಸನ್ ಟು ಮೀ. ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಬೆನ್ನಿಂದೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಪ್ರತಿಯೊಂದೂ ನಿಮ್ಮ ಲೈಫಲ್ಲಿ ನಿಮ್ಮ ಗ್ರಾಫ್ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಸ್ಟೋರೀಸ್ನ ಕೇಳಿದ್ದೀನಿ, ಆಮೇಲೆ ನಮ್ಮ ತಂದೆಯವರು ಹೇಳ್ತಾಯಿದ್ರು ನಿಮ್ಮ ಬಗ್ಗೆ. ಸೊ ಎಲ್ಲ ನೋಡಿದಾಗ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಯು. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಅವರೇ ಒಬ್ರು ಸೂಪರ್ ಸ್ಟಾರ್. ಅವ್ರ ಬ್ಯಾನರ್ ಅವರೇ ಮೊದಲನೇ ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಒಂದು ಹೊಸ ಹುಡುಗ ನಮ್ಮ ಬ್ಯಾನರ್ ಮಾಡಲಿ ಅಂತ ಕರೆದು ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರದೇ ಕಾರ್ ಕೊಟ್ಟು, ಆಮೇಲೆ ನನ್ನ ಸ್ಟಾರ್, ಅವರು ಅವತ್ತು ಸ್ಟಾರ್ ಆಗಿ ಏನೇನು ಟ್ರೀಟ್ಮೆಂಟ್ ತಗೊಳ್ತಾರೆ ಎಲ್ಲನೂ ನನಗಿದ್ದು. ಸರ್ ಅವ್ರ ಹತ್ರ ರಿಲೇಶನ್ಶಿಪ್ ಬೆಳೆಸ್ಕೊಳ್ಳೋದಿದೆಯಲ್ಲ, ಅದೇ ಒಂಥರ ದೊಡ್ಡ ಅವಾರ್ಡ್. ಯಾಕಂದ್ರೆ ಆ ವ್ಯಕ್ತಿನೇ ಬೇಕಾದ್ರೆ ಮಳೇಲಿ ನೆಂದ್ರು ಅವ್ರ ಕೈ ಹಿಂಗೆ ಅಡ್ಡ ಇಟ್ಬಿಟ್ಟು ನಮ್ಮನ್ನ ಮಳೇಲಿ ನೆಲ್ಸಲ್ಲ. ಸೊ ಆ ಥರದ ಕ್ಯಾರೆಕ್ಟರ್ ಆ ವ್ಯಕ್ತಿ. ದರ್ಶನ್ ಸರ್ ಅನ್ನೋದು ನನಗೆ ಬಂದ್ಬಿಟ್ಟು ಒಂದು ಹೆಸರಾಗಿಲ್ಲ ಸರ್, ಅದು ನನ್ನ ಜೀವನಕ್ಕೆ ಒಂದು ಎಮೋಷನ್ ಆಗಿರುತ್ತೆ. ಸೊ ವೆಲ್ ಸರ್, ನಮ್ಮ ತಪ್ಪುಗಳನ್ನೆಲ್ಲ ಹಿಂದೆ ಇಟ್ಬಿಟ್ಟು ಫ್ರಂಟ್ ಅಲ್ಲಿ ನಿಂತು ಲೀಡ್ ಮಾಡುವಂತ ಕ್ಯಾರೆಕ್ಟರ್ ದರ್ಶನ್ ಸರ್. ಅದು ಎಲ್ಲರನ್ನು ಕಾಪಾಡಬೇಕು ಅನ್ನೋದು ಒಂದು ಆ ಮನೆಗೆ ಬರ್ದಿಟ್ಟಂಗಿದೆ, ಅದು ತೂಗುದೀಪ ಅನ್ನೋ ಒಂದು ಮನೆಗೆ. ಸೊ ಈ ಸೀಟು ಅವ್ರು ಕೊಟ್ಟಿರೋದೇ ನನಗೆ ಒಂದು ವೈಟ್ ಶೀಟ್ ಇದ್ದಂಗೆ ದರ್ಶನ್. ಅವನ್ನ ಕೆಟ್ಟದಾಗಾದ್ರೂ ಬಳಸ್ಕೊಬಹುದು, ಒಳ್ಳೇದಕ್ಕಾದ್ರೂ ಬಳಸ್ಕೊಬಹುದು. ಬಟ್ ಸುಮಾರು ಜನ ಕೆಟ್ಟದಾಗೆ ಬಳಸ್ಕೊಂಡ್ರು, ತುಂಬಾ ಹೆಲ್ಪ್ ಮಾಡಿಸ್ಕೊಂಡು, ಕೆಲಸ ಮಾಡಿಸ್ಕೊಂಡು ಇದಾಗಿ ಬಳಸ್ಕೊಂಡ್ರು. ಬಟ್ ಎಲ್ರಿಗೂ ಒಂದೇ ರೀತಿಲೇ ನೋಡ್ತಾನೆ, ಎಲ್ರಿಗೂ ಒಳ್ಳೇದೇ ಬಯಸ್ತಾನೆ. ಸೊ ಅವ್ನ ದೇವ್ರು ಚೆನ್ನಾಗಿರ್ಲಿ. ಅವನು ಬರೀ ಬಾಕ್ಸ್ ಆಫೀಸ್ ಸುಲ್ತಾನ್ ಅಲ್ಲ, ಅವನು ಹೃದಯ ವೈಶಾಲ್ಯದಲ್ಲೂ ಸುಲ್ತಾನನೇ. ದೊಡ್ಡದಾಗಿ ಬೆಳಿಬಹುದು, ಆದರೆ ದೊಡ್ಡ ತರ ಬಂದಿಲ್ಲ. ಅವನಿಗೆ ಬಹಳ ದೊಡ್ಡ ತರ ಇದೆ.